ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಹುಡುಗನಿದ್ದ. ಅವನಿಗೆ ಓದಿನಲ್ಲಿ ಅಷ್ಟೊಂದು ಬುದ್ಧಿ ಇರಲಿಲ್ಲ. ಶಾಲೆಯಲ್ಲಿ ಪರೀಕ್ಷೆ ಬಂದಾಗೆಲ್ಲ ಅವನು ಫೇಲ್ ಆಗ್ತಿದ್ದ. ಒಮ್ಮೆ ಅವನು ಬೇಸರದಿಂದ ತನ್ನ ಗುರುವರಿಯರ ಬಳಿ ಹೋಗಿ ಹೇಳಿದ, ಸರ್, ನಾನು ಯಾವತ್ತೂ ಪಾಸ್ ಆಗಲ್ಲ ಅನ್ಸುತ್ತಿದೆ. ನಾನು ಏನೂ ಆಗೋದಿಲ್ಲ. ಗುರುವರು ನಗುತ್ತಾ ಅವನನ್ನು ಶಾಲೆಯ ಮೈದಾನಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ಒಂದು ಚಿಕ್ಕ ಸಸಿಯನ್ನು ತೋರಿಸಿದರು. ಈ ಸಸಿಯನ್ನು ನೋಡು ರಾಘವ, ಇದು ದೊಡ್ಡ ಮರವಾಗ್ಬೇಕಂದ್ರೆ ಎಷ್ಟು ಗಾಳಿ, ಮಳೆ, ಬಿಸಿಲು ಸಹಿಸಬೇಕು ಗೊತ್ತಾ? ಒಂದು ದಿನದಲ್ಲಿ ಮರ ಆಗೋದಿಲ್ಲ, ಆದ್ರೆ ಅದು ನಿಲ್ಲೋದಿಲ್ಲ. ಆ ಮಾತು ರಾಘವನ ಮನಸ್ಸಿಗೆ ತಾಕಿತು. ಅವನು ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಲು ಶುರು ಮಾಡಿದ. ಸೋಲು ಬಂದರೂ ಬಿಡಲಿಲ್ಲ. ಕೆಲ ವರ್ಷಗಳ ನಂತರ ಅದೇ ರಾಘವ ತನ್ನ ಊರಿನಲ್ಲೇ ಶಿಕ್ಷಕರಾದ. ಅವನಿಗೆ ಆಗ ಅರ್ಥ ಆಯಿತು, ಸೋಲು ಅಂತಿಮ ಅಲ್ಲ, ಅದು ಗೆಲುವಿನ ಮೊದಲ ಹೆಜ್ಜೆ. Welcome to this channel. If you like what you're hearing, please don't forget to hit the bell icon to receive notifications when new content is released.